ನಮಸ್ಕಾರ ರೀ ಗದಗ್ ಮಂದಿಗೆ. ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳು ದಕ್ಷಿಣ ಭಾರತದ ಸಂಗೀತ ಕಾಶಿ ಎಂದು ಕರೆಯಲ್ಪಡುವ ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿದವರು ಪಂಡಿತ್ ಪಂಚಾಕ್ಷರಿ ಗವಾಯಿಗಳು. ಇವರ ಮೂಲ ಹೆಸರು ಗದಿಗಯ್ಯ. ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ಕಾಡಶೆಟ್ಟಿಹಳ್ಳಿ ಎಂಬ ಗ್ರಾಮದಲ್ಲಿ ಫೆಬ್ರವರಿ 2, 1892ರಲ್ಲಿ ತಂದೆ ನೀಲವ್ವ ಹಾಗೂ ತಂದೆ ಗುರುಪಾದಯ್ಯ ಚರಂತಿಮಠ್ ಇವರ ಎರಡನೇ ಮಗ ಅಣ್ಣ ಗುರುಬಸಯ್ಯ. ಅಣ್ಣ ತಮ್ಮಂದಿರಿಬ್ಬರು ಹುಟ್ಟು ಕುರುಡರಾಗಿದ್ದರೂ ಸಹ ಒಳ್ಳೆ ಸಂಗೀತವನ್ನು ಹಾಡುತ್ತಿದ್ದರು. ಇವರ ಸಂಗೀತವನ್ನು ಕೇಳಿದ ಹಾನಗಲ್ಲ ಕುಮಾರ ಸ್ವಾಮಿಗಳು ಇವರನ್ನು ಶಿವಯೋಗ ಮಂದಿರಕ್ಕೆ ಕರೆದುಕೊಂಡೋಗಿ ಹೆಚ್ಚಿನ ಸಂಗೀತ ಶಿಕ್ಷಣ ಕೊಡಿಸುತ್ತಾರೆ. ಕಾಲಾನಂತರ ಅಣ್ಣ ಗುರುಬಸಯ್ಯ ಕಾಲರಾ ರೋಗದಿಂದ ತೀರಿ ಹೋಗ್ತಾರೆ. ಕುಮಾರಸ್ವಾಮಿಗಳ ಆಸೆಯಂತೆ ಮುಂದೆ ಗದಿಗಯ್ಯ ಕರ್ನಾಟಕ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡಿ ಉಭಯ ಗಾನ ವಿಶಾರದರಾಗಿ ಸಂಗೀತ ಲೋಕದಲ್ಲಿ ಸಾಧನೆಯನ್ನು ಮಾಡ್ತಾರೆ. ಗದಿಗಯ್ಯನವರ ಸಂಗೀತವನ್ನು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧಿವೇಶನದಲ್ಲಿ ಕೇಳಿದ ಕುಮಾರಸ್ವಾಮಿಗಳು ಪಂಚಾಕ್ಷರಿ ಗವಾಯಿ ಎಂದು ಹೆಸರಿಡುತ್ತಾರೆ. ಮುಂದೆ 1914ರಲ್ಲಿ ಸಂಚಾರಿ ಪಾಠಶಾಲೆಯನ್ನು ಕಟ್ಟಿ ಅಂಧ ಅನಾಥ ಮಕ್ಕಳಿಗೆ ಕನ್ನಡ, ಸಂಸ್ಕೃತ ಹಾಗೂ ಸಂಗೀತ ಶಿಕ್ಷಣದ ಜೊತೆಗೆ ಊಟ ವಸತಿಯನ್ನು ನೀಡುತ್ತಾರೆ. 1930ರಲ್ಲಿ ಕುಮಾರಸ್ವಾಮಿಗಳು ಲಿಂಗೈಕ್ಯರಾಗಿ ಬರಗಾಲದ ಕಷ್ಟದ ಸಮಯದಲ್ಲಿ ಪಂಚಾಕ್ಷರಿ ಗವಾಯಿಗಳ ನೆರವಿಗೆ ಬಂದಿದ್ದು ಗದುಗಿನ ಆಗರ್ಭ ಶ್ರೀಮಂತರಾಗಿದ್ದ ಬಸರಿಗಿಡದ ವೀರಪ್ಪನವರು. ಅವರು ತಮ್ಮ ಜಮೀನಿನಲ್ಲಿಯೇ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಾಲೆಯನ್ನು ಕಟ್ಟಿಸಿ ದವಸ ಧಾನ್ಯಗಳನ್ನು ನೀಡಿದ ಮಹಾದಾನಿಗಳು. ಕಣ್ಣಿಲ್ಲದೆ ಕುರುಡರಾಗಿದ್ದ ಗದಿಗಯ್ಯ ಸಂಗೀತ ಲೋಕದಲ್ಲಿ ಪಂಚಾಕ್ಷರಿ ಗವಾಯಿಗಳಾಗಿ ಬೆಳೆದು ಸಾವಿರ ಲಕ್ಷ ಅಂಧ ಅನಾಥ ಮಕ್ಕಳ ಭವಿಷ್ಯವನ್ನು ಬೆಳಗಿದ ಈ ಮಹಾನ್ ಚೇತನಕ್ಕೆ ಇಂದು ಫೆಬ್ರವರಿ 2 ಅವರ 133ನೇ ಜಯಂತಿಯನ್ನು ಆಚರಿಸುವ ಮೂಲಕ ಗೌರವವನ್ನು ಸೂಚಿಸೋಣ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ